ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೊ ಲಾಸ್ಟ್ ಒಂದು 10 ಡೇಸ್ ಇಂದನು ನಿಮ್ಮ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ. ಸೊ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನ್ ತುಂಬಾ ಜನರಿಗಿದೆ. ನಾಟ್ ಜಸ್ಟ್ ಸ್ಟೂಡೆಂಟ್ಸ್, ಸುಮಾರು ಜನ ಟೀಚರ್ಸ್ಗೂ ಈ ಕನ್ಫ್ಯೂಷನ್ ಇದೆ. ನನಗೆ ಒಂದು 4-5 ಫೋನ್ ಕಾಲ್ ಬಂತು ಫ್ರಮ್ ಡಿಫ್ರೆಂಟ್ ಟೀಚರ್ಸ್. ಸೊ ಇವತ್ತು ನಾನು ನಿಮಗೆ ಈ ಕರ್ನಾಟಕ ಬೋರ್ಡ್ ಅವರು ಕೊಟ್ಟಿರೋ ಬ್ಲೂ ಪ್ರಿಂಟ್ ನ ಇಟ್ಕೊಂಡೆ ಈಗ ಏನು ಕನ್ಫ್ಯೂಷನ್ ಇದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ಜೊತೆಗೆ ನಿಮ್ಗೆ ಒಂದು ಸೊಲ್ಯೂಷನ್ ಅನ್ನು ಹೇಳ್ಕೊಡ್ತೀನಿ. ಓಕೆನಾ? ಸೊ ನೋಡಿ, ಇಲ್ಲಿ ಇವ್ರು ಕೊಟ್ಟಿರೋ ಪ್ರಕಾರನೇ ಫಸ್ಟ್ ಪಾಯಿಂಟ್ ನ ನೋಡಿ. ವೇರಿಯೇಷನ್ ಆಫ್ 1 mark ಇನ್ ಈಚ್ ಚಾಪ್ಟರ್ ಆರ್ ಯೂನಿಟ್ ವೇಟೇಜ್ ಇಸ್ ಪರ್ಮಿಟೆಡ್ while preparing the blueprint and the total marks should not exceed 115. 115 marks ಎಕ್ಸೀಡ್ ಆಗಬಾರ್ದಂತೆ. ಸೊ ಇಲ್ಲಿ ಏನು ಟೋಟಲ್ 115 ಮಾರ್ಕ್ಸ್ ಇದೆ ಇದನ್ನ ಎಕ್ಸೀಡ್ ಆಗದೆ ಇರೋ ತರ ಕ್ವಶನ್ ಪೇಪರ್ ನ ಸೆಟ್ ಮಾಡಬೇಕು. ಮತ್ತೆ ಈ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಇದೆಯಲ್ಲ ಪರ್ ಈಚ್ ಚಾಪ್ಟರ್, ಇದು +or-1 ಇರಬಹುದು ಅಂತ ಫಸ್ಟ್ ಪಾಯಿಂಟ್ ಹೇಳುತ್ತೆ. ಸೊ ಫಸ್ಟ್ ಪಾಯಿಂಟ್ ಹಿಂಗ್ ಹೇಳ್ತಾ ಈಗ ಸೆಕೆಂಡ್ ಪಾಯಿಂಟ್ ನ ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾರೆ? ದ ಕ್ವಶನ್ ಪೇಪರ್ ಶುಡ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಬ್ಲೂ ಪ್ರಿಂಟ್ ಫಾಲೋಯಿಂಗ್ ದ ವೇಟೇಜ್ ಆಫ್ ದ ಮಾರ್ಕ್ಸ್ ಫಿಕ್ಸ್ಡ್ ಫಾರ್ ಈಚ್ ಚಾಪ್ಟರ್. ಸೊ ಇಲ್ಲಿ ಈ ಫಿಕ್ಸ್ಡ್ ವೇಟೇಜ್ ಏನಿದೆಯಲ್ಲ ಇದೇ ತರನೇ ಮಾಡಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್. ಸೊ ಇದಕ್ಕೆ +1 ಆರ್ -1 ಅಷ್ಟು ಅವರು ನಿಮ್ಗೆ ಪರ್ಮಿಷನ್ ಕೊಡ್ತಾರೆ. ಯಾರಿಗೆ? ಕ್ವಶನ್ ಪೇಪರ್ ಸೆಟ್ಟರ್ಗೆ ಅಷ್ಟು ಪರ್ಮಿಷನ್ ಗವರ್ಮೆಂಟ್ ಇಂದ ಇದೆ. ಹಾಗಾದ್ರೆ +1 ಆರ್ -1 ಆಸ್ ಪರ್ ದಿಸ್ ವೇಟೇಜ್ ಫಾರ್ ಈಚ್ ಚಾಪ್ಟರ್ಸ್. ಅರ್ಥ ಆಯ್ತಲ್ವಾ? ಇಷ್ಟು ಕ್ಲಿಯರ್ ಆಗಿದೆ. ಸೊ ಅವರು ಯಾವುದೇ ಕಾಂಬಿನೇಷನ್ ಅಲ್ಲಿ ಕ್ವಶನ್ ಕೇಳಲಿ, ಈ ವೇಟೇಜು ಪರ್ ಈಚ್ ಚಾಪ್ಟರ್ ಚೇಂಜ್ ಆಗೋದಿಲ್ಲ. ಸೊ ಯಾವುದಕ್ಕೆ ವೇಟೇಜ್ ಜಾಸ್ತಿ ಇದೆ, ನಾನು ಒಂದು ವಿಡಿಯೋ ಮಾಡಿದ್ದೆ, ಹೌ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಬೈ ಸ್ಟಡಿಂಗ್ ಓನ್ಲಿ 8 ಚಾಪ್ಟರ್ಸ್ ಅಂತ ಫಿಸಿಕ್ಸ್ ಅಲ್ಲಿ, ಬೈ ಸ್ಟಡಿಂಗ್ ಓನ್ಲಿ 9 ಚಾಪ್ಟರ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ವಿಡಿಯೋ ಮಾಡಿದ್ದೆ ನಾನು ಯೂಟ್ಯೂಬ್ ಅಲ್ಲಿ. ಸೊ ಆಸ್ ಪರ್ ದ ವೇಟೇಜ್ ನಿಮ್ಗೆ ಅಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ. ಕಾಂಬಿನೇಷನ್ ಯಾವ ಕಾಂಬಿನೇಷನ್ ಅಲ್ಲಿ ಬೇಕಾದ್ರೂ ಅವರು ಕ್ವಶನ್ ಅನ್ನ ಫ್ರೇಮ್ ಮಾಡ್ಲಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಯ್ತಾ? ಈಗ ಇನ್ನೂ ಒಂದು, ಫಿಸಿಕ್ಸ್ ಅಲ್ಲಿ ಈ ಡೌಟ್ ತುಂಬಾ ಜನಕ್ಕಿದೆ, ನ್ಯೂಮರಿಕಲ್ಸ್ ಯಾವ್ದ್ರಿಂದ ಬರುತ್ತೆ, ಡಿರೈವೇಶನ್ ಯಾವ್ದ್ರಿಂದ ಬರುತ್ತೆ ಅಂತ. ಸೊ ಈ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಒಳಗಡೆ ಇರೋ ತರದ್ದು ಕ್ವಶನ್ ಪೇಪರ್ ಸೆಟ್ ಮಾಡಬೇಕು ಅಂತ ಏನು ರೂಲ್ ಇಲ್ಲ. ಯಾಕೆ ಅಂತ ಇವಾಗ ಪಾಯಿಂಟ್ ನಂಬರ್ 7 ಹೇಳ್ತೀನಿ ನೋಡಿ. ಓನ್ಲಿ 1 5 mark ನ್ಯೂಮರಿಕಲ್ ಪ್ರಾಬ್ಲಮ್ ಹ್ಯಾಸ್ ಟು ಬಿ ಸೆಟ್ ಫ್ರಮ್ ಚಾಪ್ಟರ್ಸ್ ಕರೆಸ್ಪಾಂಡಿಂಗ್ ಟು ಅ ಪೇರ್ ಆಫ್ consecutive units like 1 and 2, 3 and 4, 5 and 6 and 9 and 10 ಈ ತರ ಇದೆ ಅಲ್ವಾ? ಸೊ ನಿಮ್ಗೆ ಪ್ರಾಬ್ಲಮ್ಸ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ನೋಡಿ, ನಾನು ಹೈಲೈಟ್ ಮಾಡಿದ್ದೀನಲ್ಲ, ಈ ಚಾಪ್ಟರ್ಸ್ ಇಂದ ಪ್ರಾಬ್ಲಮ್ಸ್ ಯಾವುದೇ ಕಾಂಬಿನೇಷನ್ ಅಲ್ಲಿ ಕೇಳಿ. ಸೊ 1 ಅಥವಾ 2 ಇದೆರಡು ಚಾಪ್ಟರ್ ಇಂದ ಯಾವ್ದಾದ್ರು ಒಂದು ಚಾಪ್ಟರ್ ಇಂದ ನ್ಯೂಮರಿಕಲ್ ಬರಬಹುದು ಅಂತ ಕ್ವಶನ್ ಕೊಟ್ಟಿದ್ದಾರೆ ಅಲ್ಲಿ 7th ಪಾಯಿಂಟ್ ಅಲ್ಲಿ. ಹಾಗಾದ್ರೆ ಈಗ ನೋಡಿ, ಇಲ್ಲಿ ಈ ಬ್ಲೂ ಪ್ರಿಂಟ್ ಪ್ರಕಾರ ಚಾಪ್ಟರ್ ನಂಬರ್ 1 ಅಲ್ಲಿ ನ್ಯೂಮರಿಕಲ್ ಕೇಳ್ತಾ ಇದ್ದಾರೆ. ಚಾಪ್ಟರ್ ನಂಬರ್ 2 ಇಂದ ನಿಮ್ಗೆ 5 ಮಾರ್ಕ್ದು ಒಂದು ಲಾಂಗ್ ಆನ್ಸರ್ ಕೇಳ್ತಾ ಇದ್ದಾರೆ. ಬಟ್ ಇದೆರಡು ಗ್ರೂಪ್ ಮಾಡಿರೋದ್ರಿಂದ ಆಸ್ ಪರ್ ಪಾಯಿಂಟ್ ನಂಬರ್ 7 ಇದೆರಡರಲ್ಲಿ ಯಾವ ಚಾಪ್ಟರ್ ಇಂದ ಬೇಕಾದ್ರೂ ನ್ಯೂಮರಿಕಲ್ ಕೇಳಬಹುದು. ಎಲ್ಲಾದ್ರೂ ಅಕಸ್ಮಾತ್ ಕ್ವಶನ್ ಪೇಪರ್ ಸೆಟ್ಟರು ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಕೇಳೋಣ ಅಂತ ಡಿಸೈಡ್ ಮಾಡಿದ್ರು ಅಂದ್ರೆ ಅವಾಗ ಈ ಡಿರೈವೇಶನ್ ಪಾರ್ಟ್ ಏನಿದೆ ಇದನ್ನ ಚಾಪ್ಟರ್ ನಂಬರ್ 1 ಹಾಕ್ತಾರೆ. ಇಲ್ಲಿ ನ್ಯೂಮರಿಕಲ್ ಬರಲ್ಲ, ಇಲ್ಲಿ ನ್ಯೂಮರಿಕಲ್ ಬರುತ್ತೆ. ಅರ್ಥ ಆಯ್ತಲ್ವಾ? ಅವಾಗ ಇಲ್ಲಿ 5 ಮಾರ್ಕ್ದು ಡಿರೈವೇಶನ್ ಇರೋದಿಲ್ಲ. ಸೊ ಈ ತರ ಕ್ವಶನ್ ಪೇಪರ್ ಸೆಟ್ಟರ್ ಅವರು ಥಿಂಕ್ ಮಾಡಿ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದರಿಂದ ಬರುತ್ತೆ. ಅವ್ರ ಪ್ರಕಾರ 3 and 4, ಬಟ್ ಇಲ್ಲಿ 5 ಮಾರ್ಕ್ ನ್ಯೂಮರಿಕಲ್ ಬರೋದಿಲ್ಲ ಈ ಚಾಪ್ಟರ್ ಇಂದ. ಸೊ ಇದರಿಂದ ಪ್ರಾಬಬಿಲಿಟಿ ತುಂಬಾ ಹೈ ಇದೆ, ಬಂದೇ ಬರುತ್ತೆ 99.99%. ಹಂಗೆ ಅಲ್ಟರ್ನೇಟಿಂಗ್ ಕರೆಂಟ್ ಇಂದಾನು ಬಂದೇ ಬರುತ್ತೆ. ಆದ್ರೆ ನ್ಯೂಮರಿಕಲ್ ಮತ್ತೆ ಇದೆರಡು ಚಾಪ್ಟರ್ ಇಂದ ಯಾವ್ದಾದ್ರು ಒಂದು ಚಾಪ್ಟರ್ ಇಂದ ನ್ಯೂಮರಿಕಲ್ ಬರುತ್ತೆ, ಇನ್ನೊಂದು ಚಾಪ್ಟರ್ ಇಂದ ನ್ಯೂಮರಿಕಲ್ ಬರೋದಿಲ್ಲ. ಮತ್ತೆ ನೀವು ಈ ಬ್ಲೂ ಪ್ರಿಂಟ್ ನ ಇಟ್ಕೊಂಡು ಓದೋದು ಮಾಡಕ್ ಹೋಗ್ಬೇಡಿ. ನಾನು ಯಾವ ಸ್ಟೂಡೆಂಟ್ಗೂ ಆಸ್ ಅ ಟೀಚರ್ ನಾನು ಇದನ್ನ ಸಜೆಸ್ಟ್ ಮಾಡೋದಿಲ್ಲ. ಬಟ್ ಇವಾಗ ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅಂದ್ರೆ, ಟೀಚರ್ಸ್ ಸಹಿತ ಬ್ಲೂ ಪ್ರಿಂಟ್ ಇಟ್ಕೊಂಡೇ ಪಾಠ ಮಾಡ್ತಾರೆ. ಯಾಕೆ ಆತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಟೀಚರ್ದು ಡ್ಯೂಟಿ ಏನು? ಎಲ್ಲಾ ಚಾಪ್ಟರ್ದು 100% ಟೀಚಿಂಗ್ ಮಾಡ್ಕೊಡೋದು ಟೀಚರ್ದು ಡ್ಯೂಟಿ. ಸೊ ಅವ್ರು ಅಲ್ಲಿ ಪಾಠ ಮಾಡ್ತಾನೆ, ಇದರಿಂದ ಇದು ಬರುತ್ತೆ, ನಾನು ಇಷ್ಟೇ ಪಾಠ ಮಾಡೋದು ಅಂತ ಮಾಡೋದು ತುಂಬಾನೇ ತಪ್ಪು. ಸೊ ಇಲ್ಲಿ ನಿಮ್ಗೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲದೂ ಚೆನ್ನಾಗೇ ನಡೆಯುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು CET ಮಕ್ಕಳಿಗೆ ತುಂಬಾ ಮೋಸ ಮಾಡ್ದಂಗಾಗತ್ತೆ. ಹಾಗಾಗಿ ಬ್ಲೂ ಪ್ರಿಂಟ್ ಇಟ್ಕೊಂಡು ಪಾಠ ಮಾಡೋದೇ ತಪ್ಪು ನನ್ನ ಪ್ರಕಾರ. ಈಗ
ಹಾಗಾದ್ರೆ ಯಾವ್ಯಾವ ಟೀಚರ್ಸು 100% ಪಾಠ ಮಾಡಿದಾರಲ್ಲ ಕಾಲೇಜಲ್ಲಿ, ಅವರು ಈ ಕ್ವಶನ್ ನನ್ನ ಯಾರು ಕೇಳೋದೇ ಇಲ್ಲ. ಸೊ ಹಾಗಾದ್ರೆ ಬ್ಲೂ ಪ್ರಿಂಟ್ ಫಾಲೋ ಮಾಡ್ಕೊಂಡು ಓದ್ಬೇಕಂತ. ಯಾಕಂದ್ರೆ 100% ಟೀಚಿಂಗ್ ಆಗಿದೆ. ಮಕ್ಳಿಗೆ ನಾವು ಹೇಳಿರ್ತೀವಿ ಚಾಪ್ಟರ್ ಇಂದ ಇದೆಲ್ಲ ಬಂದೇ ಬರುತ್ತೆ. ಸೊ ಕ್ವಶನ್ ಪೇಪರ್ ಇವಾಗ ಈ ಬ್ಲೂ ಪ್ರಿಂಟ್ ನ ಫಾಲೋನೇ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಎಕ್ಸಾಮ್ ಹಿಂದಿನ ದಿನ ಅವರೇ ಒಂದು ಹೊಸ ಬ್ಲೂ ಪ್ರಿಂಟ್ ನ ತಯಾರು ಮಾಡಿ ಅದ್ರ ಪ್ರಕಾರ ಮಾಡಿದ್ರು, ಅವಾಗ್ಲೂ ಕರೆಕ್ಟ್ ಆಗಿ ಓದಿರೋ ಮಕ್ಕಳು ಏನೂ ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ಆ ಪಾಠ ಮಾಡಿರೋದ್ರಲ್ಲೇ 100% ಅದ್ರೊಳಗಿಂದನೇ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ NCERT ಇಂದ ಆಚೆ ಯಾವ ಒಂದು ಕ್ವಶನ್ ಸಹಿತ ಬರೋದಿಲ್ಲ. ಓಕೆನಾ? ಸೊ ನಾವು ನಮ್ಮ ಕೋರ್ಸ್ಗಳಲ್ಲಿ 100% ಟೀಚಿಂಗ್ ಮಾಡಿದೀವಿ. ನಾನು ಬ್ಲೂ ಪ್ರಿಂಟ್ ತೆಗೆದು ನೋಡಿ ಅಂತಾನು ನನ್ನ ಮಕ್ಳಿಗೆ ಹೇಳೋದಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಯಾರು ಬ್ಲೂ ಪ್ರಿಂಟ್ ಓಪನ್ ಮಾಡಬೇಡಿ ಅಂತಾನೆ ನನ್ನ ಸಜೆಷನ್ನು. ಯಾಕೆಂದ್ರೆ ನಾವು ಕ್ಲಾಸಲ್ಲಿ ಏನು ಹೇಳಿರ್ತೀವಲ್ಲ, ಅಷ್ಟನ್ನ ಓದಿ ಸಾಕು, ನಿಮಗೆ 95+ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲಪ್ಪ. ಅದು ಯಾವ ಕಾಂಬಿನೇಷನ್ ಇಂದನಾದ್ರೂ ಕ್ವಶನ್ ಬರಲಿ. ಈಗ ಲಾಸ್ಟ್ ಓವರ್ ನೈಟ್ ಇದನ್ನೆಲ್ಲದನ್ನು ರಿಮೂವ್ ಮಾಡಿ ಹೊಸದಾಗಿ ವೆಯ್ಟೇಜ್ ಚೇಂಜ್ ಮಾಡಿ ಅವ್ರ ಕ್ವಶನ್ ಪೇಪರ್ ಸೆಟ್ ಮಾಡಲಿ, ನಮ್ಮ ಸ್ಟೂಡೆಂಟ್ಸ್ 95+ ತಗೊಳ್ತಾರೆ. ಯಾಕೆಂದ್ರೆ ಟ್ರೈನಿಂಗ್ ಹಂಗಾಗಿದೆ. ಓಕೆನಾ? ಸೊ ಇವಾಗ ನೀವು ಯಾರ್ಯಾರು ಟ್ಯೂಷನ್ಗೆ ಹೋಗ್ತಾ ಇಲ್ಲ, ಇನ್ನೂ ಏನು ಕನ್ಫ್ಯೂಷನ್ ಇದೆ, ಸರ್ ಇದೆಲ್ಲ ನ್ಯೂಮರಿಕಲ್ಸು ನನಗೆ ಎಲ್ಲದೂ ಕನ್ಫ್ಯೂಷನ್ ಆಗ್ತದೆ, ಈ ಚಾಪ್ಟರ್ ಇಂದ ಏನು ಓದಬೇಕು ನನಗೇನು ಗೊತ್ತಿಲ್ಲ ಅನ್ನೋರು, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಶರದಿ ಬ್ಯಾಚ್. ಸೊ ಶರದಿ ಬ್ಯಾಚ್ ನಿಮಗೆ A to Z ಟೀಚಿಂಗ್ ನಿಮಗೆ ಸಿಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥ್ಸ್ ನಿಮಗೆ ಟೀಚಿಂಗ್ ಅದರಲ್ಲಿ ಸಿಗುತ್ತೆ ಶರದಿ ಬ್ಯಾಚ್ ಅಲ್ಲಿ. ಓಕೆನಾ? ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ, MCQs ಇರುತ್ತೆ. ಆಯ್ತಾ? ನಿಮ್ಗೆ ಮತ್ತೆ ಈ ಎಲ್ಲಾ ಚಾಪ್ಟರ್ ಇಂದನು ಏನೇನು ಓದ್ಬೇಕು ಅಂತ, ಅದು ಬ್ಲೂ ಪ್ರಿಂಟ್ ಪ್ರಕಾರ ಅಲ್ಲ, ಟೀಚಿಂಗ್ ಪ್ರಕಾರ ಏನೇನು ಓದ್ಬೇಕು ಅಂತ ಕಂಪ್ಲೀಟ್ ನೋಟ್ಸ್ ಸಹಿತ ನಿಮ್ಗೆ ಸಿಗತ್ತೆ. ಫುಲ್ ಲೆಜಿಬಲ್ ನೋಟ್ಸ್ ನಿಮ್ಗೆ ಸಿಗತ್ತೆ. ಅರ್ಥ ಆಯ್ತಾ? ಇನ್ನು ಯಾರಿಗೆ ಬರೀ ಫಿಸಿಕ್ಸ್ ಓದ್ಬೇಕು ನಾನು ಅಂತ ಅನ್ಕೊಂಡಿರ್ತೀರಲ್ಲ, ಜಸ್ಟ್ ಗಿವ್ ಅಸ್ 60 hours ಆಫ್ ಯುವರ್ ಟೈಮ್. ಇವಾಗ ನಿಮ್ಗೆ ತುಂಬಾ ಟೈಮ್ ಇದೆ, ಇನ್ನು ನೆಕ್ಸ್ಟ್ ನಿಮ್ಗೆ ಅರೌಂಡ್ 55 to 60 days ಟೈಮ್ ಇದೆ. ಸೊ ಅಲ್ಲಿ ನಿಮ್ಗೆ 60 hours ನ ಓದಿದ್ರೆ ಸಾಕು, ಕಂಪ್ಲೀಟ್ ಆಗೋಗುತ್ತೆ ಫಿಸಿಕ್ಸ್. ಕಂಪ್ಲೀಟ್ ಸೆಕೆಂಡ್ PUC ಫಿಸಿಕ್ಸ್ ಏನು ಸ್ಕಿಪ್ ಮಾಡದೆ 60 hours ಅಲ್ಲಿ ನಾನು ನಿಮ್ಗೆ ಫುಲ್ ಫಿಸಿಕ್ಸ್ ನ ಹೇಳ್ಕೊಡ್ತೀವಿ. ಅದೇ ತರನೇ ಕೆಮಿಸ್ಟ್ರಿನೂ 60 hours ಅಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಇದೆರಡನ್ನು ಕವರೇಜ್ಗೆ ನಾನು ನಿಮ್ಗೆ ಟೈಮ್ ಟೇಬಲ್ನು ಕೊಟ್ಟಿದ್ದೀನಿ, ಅದನ್ನ ಜಸ್ಟ್ ಫಾಲೋ ಮಾಡಿ ಸಾಕು. ಯು ಕ್ಯಾನ್ ಸ್ಕೋರ್ 95+ ಈಸಿಲಿ. ಓಕೆನಾ? ಅದೇ ಇದು ಏನು ಈ ಸ್ಟ್ರಾಟಜಿ ಇದೆಯೋ, ಯು ಕ್ಯಾನ್ ಅಪ್ಲೈ ಇಟ್ ಟು ಶರದಿ ಆಸ್ ವೆಲ್, ಶರದಿ ಬ್ಯಾಚ್. ಸೊ ಇಲ್ಲಿ 3 ಜನ ಟೀಚರ್ಸ್ ಇರ್ತೀವಿ, ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಾರಿಫೈ ಮಾಡಿ ಕೊಡ್ತೀವಿ. ಅಂಡ್ ನೀವು ಬ್ಲೂ ಪ್ರಿಂಟ್ ಹೆಂಗಾದ್ರೂ ಚೇಂಜ್ ಆಗಲಿ, ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಈ ಕೋರ್ಸ್ಗಳೆಲ್ಲ ಎಲ್ಲಿ ಸಿಗತ್ತೆ ಅಂದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಅಲ್ಲಿ ಸಿಗತ್ತೆ. ಆ ಆಪ್ ಅನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಬಹುದು. ನೀವೆಲ್ಲಾದ್ರೂ ಆಪಲ್ ಐಫೋನ್ ಯೂಸರ್ ಅಥವಾ ಆಪಲ್ ಐಪ್ಯಾಡ್ ಯೂಸರ್ ಆಗಿದ್ರೆ, ಯು ಜಸ್ಟ್ ಗಿವ್ ಮಿ ಎ ಕಾಲ್, ಐ ವಿಲ್ ಟೆಲ್ ಯು ಹೌ ಟು ಆಕ್ಸೆಸ್ ದಿಸ್ ಆಪ್ ಯೂಸಿಂಗ್ ಐಪ್ಯಾಡ್ ಅಥವಾ iOS. ಓಕೆನಾ? ಸೊ ನೆಕ್ಸ್ಟ್ ನೀವು CET ನೀವು ಕೋಚಿಂಗ್ ಬೇಕಂದ್ರೆ ಯು ಕ್ಯಾನ್ ಈದರ್ ಜಾಯಿನ್ ಸುದರ್ಶನ ಆರ್ CET ಕ್ರಾಶ್ ಕೋರ್ಸ್ ಫಾರ್ ಫಿಸಿಕ್ಸ್, ಅಂಡ್ ವಿ ಹ್ಯಾವ್ CET ಕ್ರಾಶ್ ಕೋರ್ಸ್ ಫಾರ್ ಕೆಮಿಸ್ಟ್ರಿ ಆಸ್ ವೆಲ್. ಇದು ಎರಡರಲ್ಲೂ ನಿಮ್ಗೆ ಮಾಕ್ ಟೆಸ್ಟ್ಸ್ ಅಥವಾ ಟೆಸ್ಟ್ ಸೀರೀಸು ಇದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ನೀವು ಸಪ್ರೇಟ್ ಆಗಿ ಏನು ಪರ್ಚೇಸ್ ಮಾಡೋದು ಬೇಕಾಗಿರೋದಿಲ್ಲ. ಸೊ ಇದ್ರ ಬೆನಿಫಿಟ್ ಎಲ್ಲ ನೀವು ಆಪ್ ಅಲ್ಲೂ ತೋರಿಸ್ತಾ ಇರತ್ತೆ, ಏನೇನ್ ಬೆನಿಫಿಟ್ ಸಿಗುತ್ತೆ ಆ ಕೋರ್ಸ್ ಅಲ್ಲಿ ಅಂತ. ಅಥವಾ ಯು ಜಸ್ಟ್ ಗಿವ್ ಮಿ ಎ ಕಾಲ್, ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್. ಸೊ ಬ್ಲೂ ಪ್ರಿಂಟ್ ವಿಚಾರದಲ್ಲಿ ಏನು ಕನ್ಫ್ಯೂಷನ್ ಇದೆ, ಇದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇನ್ನು ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಜಸ್ಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನನ್ನನ್ನು ಕೇಳಿ, ಐ ವಿಲ್ ರಿಪ್ಲೈ ಯು ಬ್ಯಾಕ್. ಸೊ ವಿತ್ ದಾಟ್ ಬೀಯಿಂಗ್ ಸೆಡ್, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ನೆಕ್ಸ್ಟ್ ಯಾವ ತರದ್ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, I will try to make such videos. So this is your teacher Nagabarna signing off with a smile. I'll meet you guys in the next video. Until then, have a nice day. Bye.